ನಮಸ್ಕಾರ ಸ್ನೇಹಿತರೆ. ಒಂದು ಸಿನಿಮಾ ಒಬ್ಬ ನಾಯಕ ಹಾಗೂ ನಿರ್ಮಾಪಕನ ಬದುಕನ್ನೇ ಬದಲಿಸಿ ಬಿಡುವ ಶಕ್ತಿಯನ್ನ ಹೊಂದಿದೆ. ನಾಯಕನೇ ನಿರ್ಮಾಪಕನಾದಾಗ ಅಥವಾ ನಾಯಕನ ಕುಟುಂಬದವರೇ ನಿರ್ಮಾಪಕರಾಗಿ ತೆರೆಕಂಡ ಸಿನಿಮಾಗಳು ಕೆಲವು ನಟರಿಗಷ್ಟೇ ಯಶಸ್ಸು ತಂದುಕೊಟ್ಟರೆ, ಈ ಪ್ರಯತ್ನದಲ್ಲಿ ಪೆಟ್ಟು ತಿಂದವರೇ ಹೆಚ್ಚು. ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಮಾಡಿದ ಸಿನಿಮಾದಿಂದ ಬಂಡವಾಳವು ವಾಪಸ್ ಬರದೆ ಕಷ್ಟಕ್ಕೆ ಸಿಲುಕಿ ತಮ್ಮ ಸಿನಿಮಾ ಪಯಣವನ್ನ ನಿಲ್ಲಿಸಿದ ಕಲಾವಿದರು ಅನೇಕರಿದ್ದಾರೆ. ಅದರಲ್ಲಿ ನಟ ನವೀನ್ ಕೃಷ್ಣ ಕೂಡ ಒಬ್ಬರು. ಮನೆಯೊಂದು ಮೂರು ಬಾಗಿಲು, ಪ್ರೀತಿಯಿಂದ ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯತೆ ಪಡೆದಿದ್ದ ನಟ ನವೀನ್ ಕೃಷ್ಣ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಈಗಾಗಲೇ ನಟನೆಯಿಂದ ಜನರ ಮೆಚ್ಚುಗೆ ಪಡೆದಿದ್ದ ಮಗನನ್ನು ಹೀರೋ ಮಾಡಬೇಕು ಎಂದು ತಾಯಿಯೇ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ರು. ತಂದೆ ಶ್ರೀನಿವಾಸ್ ಮೂರ್ತಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದ ಕಲಾವಿದರಾದ ಕಾರಣ ತಂದೆ ಹಾಗೂ ತಾಯಿಯ ಸಹಾಯದಿಂದ ನವೀನ್ ಕೃಷ್ಣ ತಮ್ಮದೇ ಪ್ರೊಡಕ್ಷನ್ ನಲ್ಲಿ ಸಿನಿಮಾ ಮಾಡಿದ್ರು. ನಟ ನವೀನ್ ಕೃಷ್ಣ ನಾಯಕ ನಟರಾದ ಈ ಸಿನಿಮಾಗೆ ಧಿಮಾಕು ಎಂದು ಹೆಸರಿಡಲಾಯಿತು. ಈ ಸಿನಿಮಾದ ಹೆಸರಿನ ಬಗ್ಗೆ ನವೀನ್ ಕೃಷ್ಣ ಅವರಿಗೆ ಅಸಮಾಧಾನವಿತ್ತಂತೆ. ಹೇಗೋ ಎಲ್ಲರೂ ಒಪ್ಪಿ ಕಷ್ಟಪಟ್ಟು ಹಣ ಹಾಕಿ ಮಾಡಿದ ಸಿನಿಮಾ ಕೊನೆಗೆ ಅವರ ಜೀವನಕ್ಕೆ ದೊಡ್ಡ ಹೊಡೆತ ಕೊಟ್ಟಿತ್ತು. ಈ ಸಿನಿಮಾದಿಂದ ನಷ್ಟ ಕಂಡು ಸಂಪೂರ್ಣ 10 ವರ್ಷಗಳು ಅವರು ಸಾಲ ತೀರಿಸುವುದರಲ್ಲೇ ಕಳೆದ್ರು. ತಮ್ಮ ಜೀವನದಲ್ಲಿ ನಡೆದ ಈ ಹೊಡೆತದ ಬಗ್ಗೆ ಸ್ವತಃ ನವೀನ್ ಕೃಷ್ಣ ಮಾತನಾಡಿದ್ದಾರೆ. ಒಂದು ಸಂದರ್ಶನದಲ್ಲಿ ನವೀನ್ ಕೃಷ್ಣ ಧಿಮಾಕು ಸಿನಿಮಾ ಮಾಡಿ ಸಾಲಗಾರರಾದ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಅತ್ತೆ ಪಾತ್ರ ಬಹಳ ಮುಖ್ಯವಾಗಿತ್ತು. ಹೀಗಾಗಿ ಮೊದಲು ಅವರನ್ನು ಸಿನಿಮಾಗೆ ಆಯ್ಕೆ ಮಾಡಿಕೊಂಡ್ವು. ಮೊದಲು ರಮ್ಯಾ ಕೃಷ್ಣನ್ ಅವರನ್ನ ಕೇಳಿದ್ರು. ಅವರು ಆಗಲ್ಲ, ಹೀಗಾಗಿ ಮತ್ತೆ ಬೇರೆ ನಟಿಯನ್ನ ಆಯ್ಕೆ ಮಾಡಿದ್ರು. ನಮ್ಮ ಸಿನಿಮಾದಲ್ಲಿ ಉದ್ದೇಶ ಇದ್ದದ್ದೇ ಚಿತ್ರದಲ್ಲಿ ಮೊದಲು ಇದೇ ಪಾತ್ರವನ್ನು ನಾಯಕಿ ಅಂತ ಜನರು ಅಂದುಕೊಳ್ಳಬೇಕು. ಅದಾದ ಮೇಲೆ ಒಂದು ಟ್ವಿಸ್ಟ್ ಕೊಡೋಣ. ಆಕೆಯ ಮಗಳು ಸಿನಿಮಾದ ಹೀರೋಯಿನ್ ಎಂದು ಅಂತ ನಮ್ಮ ಸ್ಕ್ರೀನ್ ಪ್ಲೇ. ಹೀಗಾಗಿ ನಮ್ಮ ಗಮನ ಹೆಚ್ಚಾಗಿ ಅತ್ತೆ ಪಾತ್ರದ ಮೇಲೆ. ಹೇಗಿದ್ದರೂ ಅತ್ತೆ ಪಾತ್ರ ಮುಖ್ಯ ಎಂದು ನಾವು ಈ ಹೀರೋಯಿನ್ ಆಖ್ಯೆಯ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದ್ವು. ಸುಮಾರು ಜನ ಹೀರೋಯಿನ್ ಗಳನ್ನ ನಾವು ಹುಡುಕಿದ್ವು. ಕೊನೆಯಲ್ಲಿ ಮುಂಬೈನಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡ್ವು. ಅವರು ಶೂಟಿಂಗ್ ಗೆ ಇನ್ನೇನು 3-4 ದಿನ ಇದೆ ಎನ್ನುವಷ್ಟರಲ್ಲಿ ಅವರದೇ ವೈಯಕ್ತಿಕ ಕಾರಣದಿಂದ ನಾನು ಈ ಪಾತ್ರ ಮಾಡಲ್ಲ ಅಂತ ಹೇಳಿದ್ರು. ಇಲ್ಲಿಯೂ ಅನೇಕರನ್ನ ಕೇಳಿದ್ವು, ಯಾರು ಒಪ್ಪಿರ್ಲಿಲ್ಲ ಎಂದರು. ಈ ಹೀರೋಯಿನ್ ಕೈ ಕೊಟ್ಟಿದ್ರಿಂದ ನಮಗೆ ಕೊನೆಯಲ್ಲಿ ಏನ್ ಮಾಡುವುದು ಅಂತ ಗೊತ್ತಾಗ್ಲಿಲ್ಲ. ಕೊನೆಯಲ್ಲಿ ರೇಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ ನೋಡಲು ಚೆನ್ನಾಗಿದ್ದಾಳೆ ಅಂತ ಯಾರೋ ನಮ್ಮ ತಂದೆಗೆ ಸಲಹೆ ಕೊಟ್ರು. ನಾನು ಹಾಗೂ ಮಹೇಶ್ ಹೋಗಿ ಅವರನ್ನ ನೋಡಿಕೊಂಡು ಬಂದೆವು. ಅವರು ಮೈಕ್ ಮುಂದೆ ತುಂಬಾ ಚೆನ್ನಾಗಿ ಮಾತನಾಡ್ತಿದ್ರು. ಅವರನ್ನ ನೋಡುತ್ತಿದ್ದಂತೆ ನಾವು ಆಕೆ ಕೈ ಕೊಟ್ಟಿದ್ದೇ ಒಳ್ಳೇದಾಯ್ತು. ಮೈಕ್ ಮುಂದೆ ಇಷ್ಟು ಚೆನ್ನಾಗಿ ಮಾತಾಡಿ ಅಭಿನಯ ಮಾಡುವ ಇವರು ಕ್ಯಾಮೆರಾ ಮುಂದೆ ಎಷ್ಟು ಚೆನ್ನಾಗಿ ಮಾಡಲ್ಲ ಎಂದುಕೊಂಡೆ. ಅವರನ್ನೇ ಅಂತಿಮ ಮಾಡಿದ್ವು. ಆದರೆ ತೆರೆ ಮೇಲೆ ಅವರು ಅಷ್ಟಾಗಿ ಜನರಿಗೆ ಇಷ್ಟ ಆಗ್ಲಿಲ್ಲ ಎಂದು ಹೇಳಿದ್ರು. ಹೀರೋಯಿನ್ಗಿಂತ ಅವರ ಅಮ್ಮನೇ ಚೆನ್ನಾಗಿದ್ದಾರೆ ಅಂತ ಜನರ ಬಾಯಲ್ಲಿ ಬರಬೇಕು ಎನ್ನುವುದು ನಮ್ಮ ಉದ್ದೇಶ ಆಗಿತ್ತು. ಆದ್ರೆ ಅದೇ ನಮ್ಮ ಸಿನಿಮಾಗೆ ನೆಗೆಟಿವ್ ಆಯ್ತು. ಸಿನಿಮಾ ಬಿಡುಗಡೆಯಾಗಿ ಮೊದಲ ದಿನ ಜನ ಹೌಸ್ಫುಲ್ ಆದ್ರು. ಶನಿವಾರ ಭಾನುವಾರ ಹೌಸ್ಫುಲ್ ಶೋಗಳೇ ಆದ್ವು. ಅದನ್ನು ನೋಡಿ ಸೂಪರ್ ಸ್ಟಾರ್ ಆದೆ ನಾನು ಅಂತ ನನಗೆ ನಾನೇ ಅಂದ್ಕೊಂಡೆ. ಆದ್ರೆ ಮುಂದಿನ ವಾರ ಜನ ಬರಲೇ ಇಲ್ಲ. ಅದೇ ವಾರ ಮತ್ತೆರಡು ದೊಡ್ಡ ಸಿನಿಮಾಗಳು ಬಿಡುಗಡೆ ಆದ್ವು. ಜನ ಅವುಗಳತ್ತ ಹೋದ್ರು. ನಮ್ಮ ಸಿನಿಮಾ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಯಿತು ಎಂದು ರವೀಂದ್ರ ಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಿನಿಮಾದಲ್ಲಿ ತೆರೆ ಮೇಲೆ 70-80 ಲಕ್ಷ ಕಾಣಿಸುತ್ತದೆ. ಯಾಕಂದ್ರೆ ಪ್ರತಿ ಹಾಡಿಗೂ ಕೂಡ ಅಷ್ಟು ರಿಚ್ ಆಗಿ ಸೆಟ್ ಹಾಕಿದೆವು. ಸೆಟ್ಗಳಿಗೆ ತುಂಬಾ ಖರ್ಚು ಮಾಡಿದ್ದೆವು. ನಮ್ಮ ತಾಯಿ ಶೂಟಿಂಗ್ ನಿಲ್ಬಾರ್ದು ಅಂತ ಬಡ್ಡಿಯಲ್ಲಿ ಸಾಲ ತೆಗೆದುಕೊಂಡಿದ್ರು. ಇವರು ಸಾಲ ಮಾಡಿ ಸಿನಿಮಾ ಮಾಡಿರುವುದು 3 ತಿಂಗಳು ಆದ ಮೇಲೆ ನಂಗೆ ಗೊತ್ತಾಯ್ತು. ಸಿನಿಮಾ ಮುಗಿಯುವ ವೇಳೆಗೆ 60 ಲಕ್ಷ ರೂಪಾಯಿ ಸಾಲ ಇತ್ತು. ಅದಾದ ಮೇಲೆ ನಾನು ಮತ್ತು ನನ್ನ ತಂದೆ 10 ವರ್ಷ ಕಷ್ಟಪಟ್ಟು ಹೇಗೋ ಮಾಡಿ ಕೊನೆಯಲ್ಲಿ ಸಾಲ ತೀರಿಸಿದ್ವು. 2008ರಿಂದ ಸಿಕ್ಕ ಅವಕಾಶವನ್ನೆಲ್ಲ ಬಳಸಿಕೊಂಡು ಸಂಪಾದಿಸಿ ಸಾಲ ತೀರಿಸಿದೆವು. ಇದರಿಂದ ನನ್ನ ಸಿನಿಮಾ ಜೀವನ ಒಂದು ಲಯದಲ್ಲಿ ಹೋಗ್ಲೇ ಇಲ್ಲ ಎಂದು ನಟ ನವೀನ್ ಕೃಷ್ಣ ತಮ್ಮ ಜೀವನದಲ್ಲಿ ತಾವು ಕಂಡ ಅತಿ ದೊಡ್ಡ ಸೋಲಿನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.